ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಮತಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಶುಭೋದಯ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಅವತ್ತಿನ ದಿನ ಬೇಗನೆ ಶುರುವಾಯಿತು. ಏನಂತ ಅಂದರೆ ಅವತ್ತೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಹೋಗೋಣ ಅಂಥೇಳಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಫಂಕ್ಷನ್ ಬಂದು ನಮ್ಮ ರಿಲೇಟಿವ್ಸ್ದೇ. ಸೊ ಪಾಪದ ಬರ್ಡೇ ಇತ್ತು ಮುತ್ತತ್ತಿಲಿ. ಸೊ ಬೆಂಗಳೂರು ಟು ಮುತ್ತತ್ತಿ ಹೋಗೋದಿತ್ತು. ಸೊ ಹಾಗೆ ಹೋಗ್ತಾ ಅಂದವೇ ನನ್ನ ಮಗನ ಕೂಡ ಪಿಕ್ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಬೇಗನೆ ಎದ್ದೆ. ಸೊ ಎದ್ದ ತಕ್ಷಣ ಆಚೆ ಬಂದು ಅಂಗಳ ಗುಡಿಸ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇರ್ಬೋದು ಎಷ್ಟೊಂದು ಹಕ್ಕಿಗಳ ಸೌಂಡ್ ಕೇಳಿಸ್ತಾ ಇದೆ ಅಂತ. ಸೊ ನೇಚರ್ ಚೆನ್ನಾಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ಸು ನಮ್ಗೆ ಎಚ್ಚರ ಆಗಿಲ್ಲ ಅಂದ್ರೂ ಅದು ಎಚ್ಚರ ಮಾಡುತ್ತೆ. ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಬರ್ತಾ ಇರುತ್ತೆ. ಮನೇಲಿ ಕಸ ಎಲ್ಲ ಗೂಡಿಸ್ಬಿಟ್ಟು ಒಳಗಡೆ ಬಂದೆ ಫ್ರೆಶ್ ಅಪ್ ಆಗೋಣ ಅಂಥೇಳಿ. ಸೊ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಂದು ಸೊ ಬಾಕಿ ಕೆಲಸ ಏನಿದೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೋಬೇಕಿತ್ತು ಮತ್ತು ಕಸ ಎಲ್ಲ ಗೂಡಿಸ್ಕೊಂಡು ಸೊ ಹೊರಡ್ಬೇಕಿತ್ತು. ಎಲ್ಲೇ ಹೋಗ್ತೀವಿ ಅಂದರೂ ಹೆಣ್ಮಕ್ಳಿಗೆ ಏನಂದರೆ ಮನೆ ಕ್ಲೀನ್ ಇರ್ದಿರ ಹೋಗೋಕ್ಕಾಗಲ್ಲ. ಕೆಲವ್ರು ಹೋಗ್ಬೋದು, ಬಟ್ ನಾನಂತೂ ಹೋಗಲ್ಲ ಆ ಥರ. ಸೊ ನೀವು ಹೀಗೇನಾ ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲೇ ಹೋದ್ರೂ ಮನೆ ಕ್ಲೀನ್ ಮಾಡಿಟ್ಟು ಹೋದರೆ ನಾವು ಎಷ್ಟೇ ಟಯರ್ಡ್ ಆಗಿ ಬಂದ್ರೂ ವಾಪಸ್ಸು ಅದೊಂದು ರಿಲ್ಯಾಕ್ಸ್ ಫೀಲ್ ಇರುತ್ತೆ. ಸೊ ರೆಸ್ಟ್ ಆದರೂ ಮಾಡ್ಬೋದು. ಸೊ ಬಂದ ತಕ್ಷಣ ಗಲೀಜು ಮನೆಯೆಲ್ಲ ನೋಡಿದಾಗ ಈಗ ತಾನೇ ಸಾಕಾಗಿ ಬಂದಿದೆ, ಯಾರು ಕ್ಲೀನ್ ಮಾಡ್ತಾರಪ್ಪ ಅನ್ನೋ ಥರ ಫೀಲ್ ಅನಿಸ್ಬಿಡುತ್ತೆ. ಸೊ ಏನಿಲ್ಲ, ಜಸ್ಟ್ ಬ್ರಷ್ ಮಾಡಿಕೊಂಡು ಬರೀ ನೀರಲ್ಲಿ ಮುಖ ತೊಳ್ಕೊಂಡು ಜಸ್ಟ್ ಒಂದು ಸ್ಟಿಕ್ಕರ್ ಇಟ್ಕೊಂಡು ಬಂದೆ. ಸೊ ಕಿಚನ್ಗೆ ಬಂದೆ. ನೈಟೇ ಆಲ್ಮೋಸ್ಟು ಪಾತ್ರೆ ಕ್ಲೀನಿಂಗ್ ಅದೆಲ್ಲ ಆಲ್ಮೋಸ್ಟ್ ಮುಗಿಸ್ಬಿಟ್ಟಿರ್ತೀನಿ ಊಟ ಆದಮೇಲೆ. ಸೊ ಆದರೂ ಒಂದೊಂದು ಏನಾದರೂ ಬೇರೆ ಬಾಕಿ ತೊಳೆಯೋದನ್ನೆಲ್ಲ ತೆಗೆದಾಕಿರ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನೀರು ಕಾಯಕ್ಕೆ ಇಟ್ಬಿಟ್ಟು ಅದರಿಂದನೇ ನನ್ನ ದಿನ ಶುರುವಾಗೋದು. ಕಿಚನಲ್ಲಿ ನೀರು ಕಾಯಕ್ಕೆ ಇಟ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಬಿಟ್ಟು ಮತ್ತು ಪಾತ್ರೆಗಳೆಲ್ಲ ತೆಗೆದಿಟ್ಕೊಂಡು ಸ್ವಲ್ಪ ಹೊತ್ತು ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಬಾಕಿ ಕೆಲಸ ಏನಿದೆ ಅದನ್ನು ಶುರು ಮಾಡ್ಕೋತೀನಿ. ಸೊ ಇವಾಗ ಸಮ್ಮರ್ ನಡೀತಾ ಇರೋದ್ರಿಂದ ಸಮ್ಮರಲ್ಲಿ ಫಂಕ್ಷನ್ಸು ಜಾಸ್ತಿ. ಸೊ ಅಟೆಂಡ್ ಮಾಡಲೇಬೇಕು, ಮಾಡದೇ ಇರೋಕ್ಕೂ ಆಗೋಲ್ಲ. ಬಿಸಿಲು ಅಂತ ಹೋಗದೇ ಇರೋಕ್ಕೂ ಆಗೋಲ್ಲ, ಹೋಗಲೇಬೇಕು. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಆದಮೇಲೆ ಒಂದು ಕಾಲ್ ಅಮ್ಮನ ಬಂದೇ ಬರುತ್ತೆ. ಸೊ ಮಾತಾಡಿಕೊಂಡು ಏನು ಮಾಡ್ತಿದ್ಯಾ, ಹೊರಡ್ತೀರಾ, ಎಷ್ಟೊತ್ತಿಗೆ, ಏನು ಅಂತ ಹೇಳಿ ಕೇಳಿಕೊಂಡು ಮಾತಾಡ್ತಾಯಿದ್ರು. ಮಾತಾಡ್ಕೊಂಡು ನೀರು ಕುಡ್ಕೊಂಡು ಮತ್ತೆ ನಾನು ಕಸ ಗುಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಬಿಟ್ಟು ಕಸ ಗುಡ್ಸೋಕ್ಕೆ ಶುರು ಮಾಡಿಕೊಂಡೆ. ಮನೇಲಿ ಯಾರಿರಲಿ ಇಲ್ಲ ಅಂತ ಅನ್ನಲಿ, ಆದರೂ ಬೆಳಗ್ಗೆ ಎದ್ದಾದ್ಮೇಲೆ ಶನಿ ಕಸ ಗುಡಿಸ್ಬೇಕು ಅನ್ನೋದೊಂದು ಶಾಸ್ತ್ರಕ್ಕಾದ್ರೂ ಗುಡಿಸ್ಲೇಬೇಕು. ಆ್ಯಕ್ಚುಲಿ ನಮ್ಮ ಮನೇಲಿ ಏನಂದರೆ ಚಿಕ್ಕ ಮಗ ಇಲ್ಲ ಅಂದರೆ ಮನೆ ಆಲ್ಮೋಸ್ಟ್ ಕ್ಲೀನಾಗಿರುತ್ತೆ. ನಾವು ಹೆಂಗಿಟ್ಟಿರ್ತೀವೋ ಹಂಗೆ ಇರುತ್ತೆ. ಆದ್ರೂ ಮಾಡೋದು ನಮ್ಮದು ಏನು ಕೆಲಸ ಇರುತ್ತೆ ಅದನ್ನು ಮಾಡಲೇಬೇಕು. ಹೆಣ್ಮಕ್ಳು ಅಂದಮೇಲೆ ಡೈಲಿ ಡ್ಯೂಟಿ ಅದೇ ಅಲ್ಲ. ಗಲೀಜಿರಲಿ ಇಲ್ಲ ಅಂತ ಅನ್ನಲಿ ಒಂದು ಸತಿ ಮಾಡಿಲ್ಲ ಅಂದರೆ ಸಮಾಧಾನ ಇರಲ್ಲ. ಎಲ್ಲ ಹೆಣ್ಮಕ್ಳು ಹೀಗೆ ಅಂತ ಅಂದ್ಕೊತೀನಿ. ಸೊ ಇದು ಯಾರೂ ಮಾಡದೇ ಇರೋ ಕೆಲಸ ಏನು ನಾನು ಮಾಡ್ತಾಯಿಲ್ಲ. ಸೊ ಎಲ್ಲರೂ ಮಾಡೋ ಅಂಥದ್ದೇ. ಸೊ ನನ್ನ ಒಂದೊಂದು ರೋಟೀನ್ ಹೇಗಿರುತ್ತೆ ಅನ್ನೋದು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಆಚೆ ಹೋಗಬೇಕು, ಯಾವುದೇ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂದರು ಮನೇಲೆಲ್ಲ ಮಾಡಿಟ್ಟು ಹೋಗದೆ ಹಾಗೆ ರೆಡಿಯಾಗಿ ಹೋಗೋಕ್ಕೆ ಕೆಲವ್ರು ಅನ್ಕೋಬೋದು ಏನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಏನು ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ, ಆರಾಮಾಗಿ ವೀಡಿಯೋಸ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಫಂಕ್ಷನ್ಗಳು ಅಟೆಂಡ್ ಮಾಡ್ಕೊಂಡು ಆರಾಮಾಗಿರ್ತಾರೆ ಅಂತ. ಸೊ ನಾವು ಮನೇಲಿ ಕೂಡ ಮನೇಲಿದ್ದಾಗ ಹೇಗಿರಬೇಕೋ ಹಾಗೇ ಇರ್ತೀವಿ, ಆಚೆ ಹೋದಾಗ ಹೇಗಿರಬೇಕೋ ಹಾಗೇ ಇರ್ತೀವಿ. ಸೊ ಅದು ನನ್ನ ನೇಚರು. ಚಿಕ್ಕದ್ರಿಂದನೂ ನಾನು ಅದೇ ಬಂದಿದೆ. ನಮ್ಮ ಮನೇಲಿ ಬಡಸ್ತನ ಇದ್ರೂ ಎಲ್ಲಿ ಹೋದಾಗ ಹೇಗೆ ಹೋಗಬೇಕು, ಇರೋದ್ರಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಪಾಲಿಸ್ಕೊಂಬಂದಿದ್ದೀನಿ. ಇವತ್ತವರೆಗೂ ಅದನ್ನೇ ನಾನು ಪಾಲಿಸ್ತಾ ಇರೋದು ಕೂಡ. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹಂಗಿರ್ಬೇಕು ಹಿಂಗಿರಬೇಕು ಅಂತ ನಾನು ಅಂದ್ಕೊಳಕ್ಕೆ ಹೋಗಲ್ಲ. ನನ್ನ ಹತ್ರ ಏನಿದೆ ಅದರಲ್ಲಿ ನಾನು ಖುಷಿಯಾಗಿರಬೇಕು. ಆ್ಯಕ್ಚುಲಿ ಏನಂದರೆ ನಮ್ಮನ್ಗಿನ್ನ ಹೆಚ್ಚಾಗಿರೋರನ್ನ ನೋಡೋ ಬದಲು ನಮಗಿನ್ನ ಕೀಳಾಗಿರೋರನ್ನ ನೋಡಿ ನಮಗಾದರೂ ಇಷ್ಟಿದೆಯಲ್ಲ ಅನ್ನೋ ಸಮಾಧಾನದಲ್ಲಿ ಜೀವನ ನಡೆಸಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಮನೆ ರೆಂಟ್ ಕಟ್ಟಿ ಎಲ್ಲನೂ ಮಾಡಿ ನಿಭಾಯಿಸ್ತೀನಿ ಅನ್ನೋದು ಕಷ್ಟ ಇದೆ. ಅದರಲ್ಲೂ ಒಬ್ಬರು ದುಡಿತಾರೆ ಅಂತಂದರೆ ಕಷ್ಟ ಇದೆ. ಸೊ ಎಲ್ಲದಕ್ಕೂ ನಾವು ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ನಾವು ಹಂಗಿರಬೇಕು ಅಂತ ಅಂದ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. ಹಂಗಾಗಿ ನಮಗೇನಿದೆ ಅದು ಬಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋ ಥರ ಸ್ವೀಕರಿಸೋ ಇದ್ರೊಳು ನಾನು. ಸೊ ಫೈನಲಿ ಕಾಫಿ ಎಲ್ಲ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟ್ವಿ. ಸೊ ಹೋಗ್ತಾ ಅಂದವೇ
ಪೆಟ್ರೋಲು ಫಿಲ್ ಮಾಡಿಸ್ಕೊತಾ ಇದ್ದೀವಿ. ಎಲ್ಲೇ ಹೋದರೂ ಪೆಟ್ರೋಲ್ ಇಲ್ದಿರ ಅಂತೂ ಕಾರ್ ಮುಂದಕ್ಕೆ ಹೋಗಲ್ಲ. ಕಾರ್ ಇರುತ್ತೆ, ಕಾರಲ್ಲಿ ಓಡಾಡ್ತಾರೆ ಅಂತ ಅಂತಾರೆ. ಬಟ್ ಕಾರ್ಗೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಅದನ್ನು ಹೇಗೆ ನೋಡ್ಕೋಬೇಕು, ಒಂದು ಸರ್ವಿಸ್ ಆಗಲಿ, ಒಂದು ಆಯಿಲ್ ಆಗಲಿ, ಪೆಟ್ರೋಲ್ ಆಗಲಿ, ಅದು ನಮ್ಮನ್ನು ಹೊತ್ಕೊಂಡು ತಿರುಗುತ್ತೆ ಅಂದರೆ ನಾವು ಅದಕ್ಕೆ ಅದ್ರ ತಕ್ಕನಾಗಿ ಇಟ್ಕೊಂಡ್ರೆ ಅದು ನಮ್ಮನ್ನು ಹೊತ್ಕೊಂಡು ತಿರುಗೋದು. ಸೊ ನನಗಂತೂ ಬಸ್ಸು ಗಿಸ್ಸಲ್ಲೆಲ್ಲ ಓಡಾಡೋಕ್ಕಾಗಲ್ಲ, ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ. ಬೇಕಾದರೆ ಮನೇಲಿ ಇದ್ಬಿಡ್ತೀನಿ ಹೊರತು ನಾನು ಆಚೆ ಎಲ್ಲೂ ಹೋಗಲ್ಲ. ಬಸ್ಸಲ್ಲಿ ರೇರು, ನಾನು ತುಂಬಾ ರೇರು. ಒಂದು 2 ಸತಿ 3 ಸತಿ ಬಿಟ್ಟಾಗಿಂದ ನಾನು ಒಂದು 2 ಸತಿ ಅಟ್ಲೀಸ್ಟ್ 3 ಸತಿ ಓಡಾಡಿರ್ಬೋದು ಅಷ್ಟೇ. ಅದರಲ್ಲೂ ಒಂದು ಸತಿ ಮರ್ತು ಹೋಗಿ, ಆಧಾರ್ ಕಾರ್ಡ್ ಮರ್ತು ಹೋಗಿ ಟಿಕೆಟ್ ತೊಗೊಂಡು ಬಂದಿರೋದುಂಟು. ಸೊ ನಾನು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಲ್ಲ. ರೇರು, ವಾಮಿಟಿಂಗ್ ಇದು ಜಾಸ್ತಿ ಇರೋದ್ರಿಂದ ನಾನು ಕಾರಲ್ಲಿ ಕೂಡ ಹಿಂದೆಗಡೆ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡ್ರೆ ವಾಮಿಟಿಂಗ್ ಇದಾಗುತ್ತೆ. ಸೊ ಫೈನಲಿ ಕನಕಪುರ ರೀಚ್ ಆದ್ವಿ. ಕನಕಪುರ ರೀಚ್ ಆದ್ಮೇಲೆ ತಿಂಡಿ ಏನು ಮುಗಿಸ್ಕೊಂಡಿಲ್ಲ. ಸೊ ಹೋಗ್ತಾ ಇದೀವಲ್ಲ, ನೋಡೋಣ, ಟೈಮ್ ಆಗಿಬಿಡುತ್ತೆ. ಅವನ್ನ ಪಿಕ್ ಬೇರೆ ಮಾಡ್ಕೋಬೇಕು. ಮತ್ತು ಅಲ್ಲೊಂದು ಫಂಕ್ಷನ್ ಇತ್ತು, ಅದಕ್ಕೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ತಿಂಡಿ ಏನು ಮಾಡ್ಕೊಳ್ಳಿಲ್ಲ. ಸೊ ನಮ್ಮ ಯಜಮಾನ್ರು ನಾವಿಬ್ಬರೇ ಇದ್ದಾಗ ಆದಷ್ಟು ನನಗೆ ಟೈಮ್ ಕೊಟ್ಟು ಮಾತಾಡ್ತಾರೆ. ಇಲ್ಲದೇ ಇದ್ದಾಗ, ಎಲ್ಲರೂ ಇದ್ದಾಗ ಅವ್ರು ಹೇಗಿರ್ಬೇಕಾಗಿರ್ತಾರೆ. ಸೊ ಅದು ನನ್ನ ಗಂಡನ ಗುಣ. ಊರ ಕಡೆ ನೇಚರ್ ನೋಡೋಕ್ಕೆ ಒಂದು ಚೆಂದ, ಅಷ್ಟು ಚೆನ್ನಾಗಿರುತ್ತೆ. ಈ ಸಿಟೀಲಿ ಟ್ರಾಫಿಕ್ಕಲ್ಲಿ ಇದರಲ್ಲಿ ಇದ್ದು ಹೆಂಗೆ ಅನಿಸ್ಬಿಟ್ಟಿರುತ್ತೆ ಅಂದರೆ, ನೇಚರ್ ನೋಡಿದಾಗ ಒಂದು ಮನಸ್ಸಿಗೆ ಆನಂದ ಅನಿಸ್ಬಿಡುತ್ತೆ. ಆಲ್ಮೋಸ್ಟ್ ನಾನು ಟಯರ್ಡ್ ಆಗೇ ಬಿಟ್ಟಿದ್ದೀನಿ. ಬೆಳಗ್ಗೆ ಬೇಗ ಇದ್ದು ಫ್ರೆಶ್ ಅಪ್ ಆಗಿ ಮನೇಲೆಲ್ಲ ಕೆಲಸ ಮುಗಿಸಿ ತಿಂಡಿ ಏನು ಇಲ್ಲ, ಒಂದು ಲೋಟ ಕಾಫಿ ತಿಂತೀನಿ. ಸೊ ಹಾಗಾಗಿ ನನಗೆ ಏನೇನು ಟ್ರಾವೆಲ್ ಮಾಡಬೇಕು ಅಂತ ಅಂದರೆ, ಈ ಸೀರೆ ಎಲ್ಲ ಹಾಕೊಂಡು ಅಂತ ಅಂದರೆ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಅನಿಸ್ಬಿಡುತ್ತೆ. ತಲೆನೋವು ಕೂಡ ಬೇಗ ಬಂದುಬಿಡುತ್ತೆ. ಅದನ್ನ ನೇಚರ್ ಗೊತ್ತಿಲ್ಲ ಯಾಕೆ ಅಂತ. ಸೊ ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟು 3/4 ಭಾಗ ಬಂದಿದ್ದೀವಿ. ಸೊ ಇನ್ನೊಂದು 1/4 ಭಾಗ ಇದೆ. ಹೋಗ್ತಾ ಇದ್ದೀವಿ. ಅವನು ಅಷ್ಟೊತ್ತಿಗೆ ಒಂದು 4-5 ಸತಿ ಎಲ್ಲಿದ್ದೀರಾ, ಬರ್ತಾ ಇದ್ದೀರಾ ಪಾಪ, ನನ್ನ ಕರ್ಕೊಂಡೋಗಲ್ವಾ, ನಾನು ಬರ್ತೀನಿ ಅಂತ ರಿಪೀಟ್ ಕಾಲ್ಸ್ ಮಾಡ್ತಾನೆ ಇದ್ದ. ನಾನೇನೋ ತಮಾಷೆ ಮಾಡ್ಕೊಂಡು ಹೇಳ್ತಾ ಇದ್ದೆ, ಅವರು ಏನೋ ಹೇಳ್ತಾಯಿದ್ರು. ಹಾಗಾಗಿ ಇದು ಬಂದು ತಾಯಿ ಎಳಗಳ್ಳಿ ತಾಯಿ ಮುದ್ದಮ್ಮನ ದೇವಸ್ಥಾನ. ಇದು ಗೊತ್ತಿರುತ್ತೆ ಆಲ್ಮೋಸ್ಟು, ಯಾಕಂದರೆ ಫೇಮಸ್ ಇರೋ ದೇವಸ್ಥಾನ ಇದು. ಸೊ ಅಲ್ಲೇ ನಮ್ಮ ಯಜಮಾನ್ರು ಊರು ಬರೋದು. ಅಲ್ಲಿಂದ ಒಂದು 2ನೇ ಊರೇನೆ ಇವರೂರು, ಆರೋಶನಹಳ್ಳಿ ಅಂತ ಹೇಳ್ಬಿಟ್ಟು. ಸೊ ತುಂಬ ತಿಂಗಳುಗಳೇ ಆಗಿತ್ತು ನಾನು ಊರಿಗೆ ಹೋಗಿರಲಿಲ್ಲ. ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನ್ನ ಪಿಕ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಹೊರಟಿದ್ವಿ. ನನ್ನ ದೊಡ್ಡ ಮಗ ಬಂದಿಲ್ಲ. ಅವನಿಗೆ ಈ ಥರ ಬಿಸಿಲಲ್ಲೆಲ್ಲ ಓಡಾಡೋದು ಮಾಡೋದು ಅದು ಸ್ವಲ್ಪ ಇಷ್ಟ ಆಗಲ್ಲ. ಇದು ನಮ್ಮ ಊರಿನ ಮಾರಮ್ಮ, ಉತ್ತದ ಮಾರಮ್ಮನ ದೇವಸ್ಥಾನ. ಸೊ ಫೈನಲಿ ಮನೆ ಕಡೆ ಹೊರಟ್ವಿ. ಅವನು ಎಷ್ಟು ಎಕ್ಸೈಟ್ ಆಗಿದ್ದಾನೆ, ಹೆಂಗಿರ್ತಾನೆ ನಮ್ಮನ್ನು ಸಡನ್ನಾಗಿ ನೋಡಿದಾಗ ಅನ್ನೋದು ನೋಡಿ ಕಂಟಿನ್ಯೂ ಆಗುತ್ತೆ. ಹಾರನ್ ಕರು ನಮ್ಮೂರಿಗೆ ಬರಬೇಡ ಅಂತಾನೆ. ಏನ್ ಹಾಕೊಂಡಿದ್ಯಾ? ಏನ್ ಹಾಕೊಂಡಿದ್ಯಾ? ಏನಂತ ಏನಂತ ಕೇಳ್ದೆ? ಇಲ್ಲಿ ಪಾಪ ಆಯ್ತಾ? ಏನ್ ಮಾಡ್ತಿದ್ದೆ ಪಾಪುನ ದಿನ? ಏನಿಲ್ಲ ಅದ್ರಲ್ಲಿ, ಏನಿಲ್ಲ ಅದ್ರಲ್ಲಿ, ಏನಿಲ್ಲ ಪಾಪ. ಫೈನಲಿ ಅವನ್ನ ಕರ್ಕೊಂಡು ಹೊರಟ್ವಿ. ಹೋಗಿ ಮಾತಾಡಿಸ್ಕೊಂಡು ಟೀ ಕುಡಿದ್ಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ದಿದ್ದು ನನ್ನ ಫಂಕ್ಷನ್ಗೆ ಹೋಗಿಲ್ಲ. ನಾಳೆ ಹೋದ್ರೆ ಆಯ್ತು, ಅದಕ್ಕೆ ಅಲ್ಲೇ ಮನೆಯವರು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾವು ಮುತ್ತತ್ತಿ ಕಡೆಗೆ ಹೊರಟ್ವಿ. ಸೊ ಮಾತಾಡ್ತಾ ಇದ್ದ ಹೆಂಗೆ ಏನು ಅಂತ. ಅವ್ರ ಅಪ್ಪಂಗೆ ಹೋದ ತಕ್ಷಣ ಹೇಳ್ತಾ ಇದ್ದಾನೆ, ನಾನು ಅಪ್ಪಾಜಿ ಹತ್ರ ಬಟ್ಟೆ ತೆಗೆಸ್ಕೊಂಡಿದ್ದೀನಿ ಮತ್ತು ಅತ್ತೆ ಹತ್ರ ತೆಗೆಸ್ಕೊಂಡಿದ್ದೀನಿ. ಇದು ಗಮ್ ಅಂತ ಇದೆ ಹೊಸ ಬಟ್ಟೆ. ಅವ್ನಿಗೆ ಹೊಸ ಬಟ್ಟೆ ಅಂದರೆ ಒಂದು ಫೀಲು. ಸೊ ಹಂಗಾಗಿ ಹೊಸ ಬಟ್ಟೆಗಳು ಅವ್ನಿಗೇನಾದರೂ ಕಾಣಿಸ್ತು ಅಂದರೆ ಅವ್ನು ಹಳೆ ಬಟ್ಟೆನೇ ಮುಟ್ಟಲ್ಲ. ಹೊಸ ಬಟ್ಟೆನೇ ಹಳೇದಾಗ್ಬಿಡ್ಬೇಕು, ಅಷ್ಟು ಹಳೇದು ಮಾಡಾಕ್ಬಿಡ್ತಾನೆ. ಅದನ್ನೇ ರಿಪೀಟೆಡಾಗಿ ವಾಶ್ ಮಾಡಿದ್ಮೇಲೆ ಮತ್ತದೇ ಹಾಕ್ಕೊಂಡು ಸೊ ಹೋಗ್ತಾ ಬಿಸಿಲು ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಸೊ ಫೈನಲಿ ಮುತ್ತತ್ತಿ ಫಾರೆಸ್ಟ್ ಆದ್ವಿ. ಎಷ್ಟು ಮಾತಾಡ್ತಾನೆ ಅಂತಂದರೆ ಅಷ್ಟು ಮಾತಾಡ್ತಾನೆ. ಹೋಗೋವರೆಗೂ ಒಂಥರ ಇರ್ತಾನೆ, ಹೋಗಾದ್ಮೇಲೆ ಒಂಥರ ಆಗ್ಬಿಡ್ತಾನೆ.
ಮತ್ತೆ ವಾಪಸ್ ಬಾ ಅಂತಂದರೆ ಬರೋದೇ ಇಲ್ಲ, ಎಲ್ಲೇ ಸಿಕ್ಕಿದ್ರು ಮಾತಾಡ್ಸಲ್ಲ, ಏನಿಲ್ಲ, ಒಂಥರ ವಾಪಸ್ ಕರ್ಕೊಂಡು ಹೊರಟಾಗ್ತಾರೆ ಅಂತ. ಅವ್ನಿಗೆ ಎಷ್ಟು ದಿವಸದವರೆಗೂ ಇರಬೇಕು ಅನಿಸುತ್ತೋ, ಯಾವಾಗ ಅವ್ನಿಗೆ ವಾಪಸ್ ಬರಬೇಕು ಅಂತ ಅನಿಸುತ್ತೋ ಅಲ್ಲಿವರೆಗೂ ಅವ್ನು ರಿಟರ್ನ್ ಕಾಲು ಮಾಡಲ್ಲ. ಮತ್ತು ಎಲ್ಲಿ ಸಿಕ್ಕಿದ್ರೂ ಅವರ ಅಪ್ಪಾಜಿ ಬರೋದಿಲ್ಲ ಅವನು. ಸೊ ಈ ಥರ ಒಂದು ಹೋಗ್ತಾ ಇದ್ದೀವಿ. ತುಂಬಾ ಹೊಟ್ಟೆನೂ ಹಶ್ವಾಗ್ಬಿಟ್ಟಿತ್ತು, ಬೇಗ ಊಟ ಮಾಡಿದ್ರೆ ಸಾಕು ಅಂತ ನಾನು ಇವ್ರ ಮಾತು ಕೇಳ್ಕೊಂಡು ತಿಂಡಿ ಕೂಡ ನಿಲ್ಲಿಸ್ಲಿಲ್ಲ ಎಲ್ಲೂ. ಅಲ್ಲಿ ಇನ್ನೊಂದು ಊರ ಹತ್ರ ಇನ್ನೊಂದು ಫಂಕ್ಷನ್ ಇತ್ತು, ಸೊ ಅದಕ್ಕೆ ಹೋಗೋಣ ಅಂದ್ಕೊಂಡ್ವಿ. ನಮ್ಮ ಮಾವನು ಇದ್ಕೊಂಡು ನಾಳೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು, ಪರವಾಗಿಲ್ಲ ನೀವು ಟೈಮ್ ಆಗುತ್ತೆ ಅಲ್ಲಿಗೆ ಹೋಗಿ, ಇಲ್ಲಿಗೆ ನಾಳೆ ನಾವೇ ಹೋಗ್ತೀವಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ರೆ ತಿಂಡಿ ಅದು ಅಟ್ಲೀಸ್ಟ್ ಏನೋ ಒಂಚೂರು ತಿನ್ಕೊಂಡು ಮಾತಾಡಿಸ್ಕೊಂಡು ಈ ಫಂಕ್ಷನ್ಗೆ ಹೋಗ್ಬೋದು, ಊಟಕ್ಕೆ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡೆ. ಅದು ನೋಡಿದ್ರೆ ನನಗೆ ಉಲ್ಟಾ ಆಯಿತು. ಫೈನಲಿ ಅವನು ಕಾರ್ಡ್ ನೋಡ್ಬಿಟ್ಟು ಕಾಂತಾರ ಮೂವಿ ಸೀನ್ಸ್ಗೆ ಹೊರಟೋಗಿದ್ದ, ಅಷ್ಟೊಂದು ಮಾತಾಡ್ತಾ ಇದ್ದ. ಅದ್ರಲ್ಲಿ ಕೋತಿ ಗ್ರೀನ್ ಕಲರ್ ಇದೆ ಕಾಟ್ ತಾನೆ, ಮತ್ತೆ ಇಲ್ಲಿ ಸಿಗೋವು ಇದೆ, ಹೊಗೆ ಹೋಗುತ್ತೆ, ಇಲ್ಲಿ ಹೊಗೆನ ಸಿಕ್ಕೊಂಡು ಮಂಕೂರುತ್ತೆ, ಕಸ ಮಾಡಿ ಕಾಂತ ಮೂವಿ ಬರುತ್ತೆ, ಮೂವಿಗೆ ಹೋದ್ರೆ ಸಾಕು. ಬೇಕುಳಿ ಕುಕ್ಕು 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 ಉಳಿದು ಕೂತವೆ ಕುಕ್ಕು ಕುಕ್ಕು. ಎಲ್ಲಿ ನೋಡ್ ಕಲ್ತೆ ನೀನು? ಕೋತಿ ತರ ಮಾಡೋದು ಎಲ್ಲಿ ನೋಡ್ ಕಲ್ತೆ? ಫೈನಲಿ ಮುತ್ತತ್ತಿ ರೀಚ್ ಆದ್ವಿ. ಬಿಸಿಲನ್ನು ತುಂಬಾ ಇತ್ತು, ಕ್ರೌಡು ಕೂಡ ತುಂಬ ಇತ್ತು. ಎಷ್ಟು ಜನ ಎಲ್ಲೆಲ್ಲಿ ಮಾಡ್ತಾ ಇರ್ತಾರೆ ಫಂಕ್ಷನ್ ಅನ್ನೋದೇ ಗೊತ್ತಾಗಲ್ಲ. ಸೊ ಅದು ನಮ್ಮ ಮನೆ ದೇವ್ರು ಕೂಡ ಆಗಿದೆ ಮುತ್ತತ್ರಾಯ. ಹಾಗಾಗಿ ಹೋಗ್ತಾ ಇರ್ತೀವಿ. ಆದಷ್ಟು ಈ ಥರ ಫಂಕ್ಷನ್ಸ್ ಏನಾದರೂ ಇದ್ದಾಗ ಎರಡೂ ಆದಂಗೆ ಆಗುತ್ತೆ, ತುಂಬ ಲಾಂಗ್ ಇರೋದ್ರಿಂದ ಹೋಗ್ಬರೋದು ಅಂತ ಈ ಥರ ಅಟೆಂಡ್ ಮಾಡ್ಕೊಂಡು ಹೊರಟ್ಬಿಡ್ತೀವಿ. ಸೊ ದೇವಸ್ಥಾನದ ಒಳಗಡೆನೇ ಪಾರ್ಕಿಂಗ್ ಸಿಕ್ತು, ಸೊ ಅಲ್ಲೇ ಹಾಕ್ಬಿಟ್ಟು ವಾಹನ ರೆಡಿ ಮಾಡಿದರು. ಯಾರೋ ವಾಹನ ಎತ್ತಿಸೋಕ್ಕೆ, ಹುಲಿ ವಾಹನ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅಲ್ಲೋಗಿ ನಮಸ್ಕಾರ ಮಾಡ್ಕೊತಾ ಇದ್ದಾನೆ ನನ್ನ ಮಗ. ಫಸ್ಟು ಹೋದ ತಕ್ಷಣವೇ ನಮಸ್ಕಾರ ಮಾಡಿಕೊಂಡು ಒಳಗಡೆಗೆ ಆಮೇಲೆ ಹೋಗೋಣ ಅಂಥೇಳಿ ಬಂದ. ದರ್ಶನ ಎಲ್ಲ ಮಾಡಿಕೊಂಡು ಉದಿವಾನ ಕೂಡ ಎತ್ತಿದ್ರು. ಸೊ ನಾವು ಮತ್ತೆ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಅಲ್ಲಿ ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ನನಗೆ, ರಶ್ಶು ತುಂಬ ಜನ ಇದ್ದರು ಅಲ್ಲೂ ಕೂಡ. ಸೊ ಫೈನಲಿ ವಾಪಸ್ಸು ನಾವು ಈಗ ಊರ ಕಡೆ ಹೊರಟ್ವಿ. ಅಂದರೆ ಇವಾಗ ಅಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ, ಅವ್ವ ಊರಿಗೆ. ಸೊ ಅದು ಬಂದು ಇಲ್ಲಿ ಆರ್ವಳ್ಳಿ ಹತ್ರ ದೊಡ್ಡಮಳವಾಡಿ ಅಂತ ಹೇಳ್ತಾರೆ ಅಲ್ಲಿರೋದು. ಸೊ ಅಲ್ಲಿ ಬಂದು ನಾಳೆ ಒಂದು ಫಂಕ್ಷನ್ ಇದೆ, ಅದನ್ನು ಮುಗಿಸ್ಕೊಂಡು ನಾವು ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂಥೇಳಿ ಹೊರಟ್ವಿ. ನಾನು ಅಲ್ಲಿ ಬರ್ಡೇ ಬಲೂನ್ ಕ್ಯಾರಿ ಮಾಡಿರೋದಕ್ಕೂ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನನಗೆ ಎಷ್ಟು ಪೂಸಿ ಹೊಡಿತಾನೆ ಅಂದರೆ ಅಷ್ಟು ಪೂಸಿ ಹೊಡಿತಾನೆ. ಹೇಳಬೇಕು ಅಂದರೆ ಇವನು ಅಪ್ಪನ ಮಗ, ಆ್ಯಕ್ಚುಲಿ ಅಪ್ಪ ಇಲ್ಲದೆ ಇದ್ದಾಗ ಮಾತ್ರ ಅಮ್ಮನ ಮಗ ಆ ಥರ. ಆದರೆ ನನ್ನ ದೊಡ್ಡ ಮಗ ಹಾಗಲ್ಲ, ನನ್ನ ಕಡೆಗೆ ಅವನು. ಸೊ ನಾನಂತೂ ಟಯರ್ಡ್ ಆಗಿಬಿಟ್ಟಿದ್ದೆ. ಊಟ ಮುಗಿಸಿ ಎಲ್ಲ ಮಾಡಿಕೊಂಡು ಫೈನಲ್ ಮಲ್ಕೊಬಿಟ್ಟೆ. ಆಮೇಲೆ ನಮ್ಮದು ಟೌನ್ ಬಂದಮೇಲೆ ಎದ್ದು ಸ್ವಲ್ಪ ಅಜ್ಜಿ ಏನೋ ಸಾಮಾನು ಬೇಕು ಅಂದಿದ್ರು, ಹಾಲು, ಸ್ವಲ್ಪ ಸೊಪ್ಪೆಲ್ಲ, ಅದನ್ನೆಲ್ಲ ತೊಗೊಂಡು ಫೈನಲಿ ನಮ್ಮೂರ ಕಡೆ ಹೊರಟ್ವಿ. ಸೊ ಈ ಮೂಂಗ್ ದಾಲು ನನ್ನ ಮಗನ ಫೇವ್ರೇಟು, ತೊಗೊಂಡಿದ್ದೆ. ನಾನೊಂದು ಪ್ಯಾಕೆಟ್ ಅವನೊಂದು ಪ್ಯಾಕೆಟ್ ತಿಂದ್ಕೊಂಡು ಆಮೇಲೆ ನಾನು ನಮ್ಮೂರ ಹತ್ತತ್ರ ಬರೋ ಟೈಮಲ್ಲಿ ನಾನು ಎಚ್ಚರ ಆದೆ ಟೌನ್ ಬಂದಮೇಲೆ. ಸೊ ಎಲ್ಲ ತೊಗೊಂಡು ಹೋದ್ವಿ ಮನೆ ಹತ್ರ. ಇವನು ನಮ್ಮ ರಿಲೇಟಿವ್ ಒಂದು ಹುಡುಗಿ ಇದ್ದಾಳೆ, ಅವಳು ವ್ಲಾಗ್ ಮಾಡಾಕ್ತಾಳೆ. ಅವಳ ಹತ್ರ ಹೋಗಿ ಊರಿಗೆ ಹೋಗಿದ್ದಾಗ 1-2 ದಿವಸ ಕಲ್ತ್ಕೊಂಡು ಈ ಥರ ಮಾತಾಡ್ತಾ ಇದ್ದಾನೆ. ಇನ್ನು ಸ್ವಲ್ಪ ದಿವಸ ಹೋದರೆ ಇವನೇ ವ್ಲಾಗ್ ಮಾಡಿ ಹಾಕೋ ಥರ ಇದ್ದಾನೆ. ಸೊ ಮುಂದಕ್ಕೆ ನೋಡ್ತಾ ಇರಿ, ಎಷ್ಟು ಮಾತಾಡ್ತಾನೆ ಅಂದರೆ ಒಂದೊಂದು ಸತಿ ನಗುನೂ ಬರುತ್ತೆ, ಒಂದೊಂದು ಸತಿ ಸಿಟ್ಟು ಜಾಸ್ತಿ ಮಾಡ್ತಾನೆ. ಇದು ನಮ್ಮೂರು ಹಳ್ಳ. ಅವಾಗೆಲ್ಲ ಇದು ತುಂಬೋದ್ರೆ ಅದು ಸೇತುವೆ ದಾಟೋಕ್ಕೆ ಆಗ್ತಿರ್ಲಿಲ್ವಂತೆ, ಬೇರೆ ದಾರಿಲಿ ಹೋಗೋರಂತೆ. ಇವಾಗ ಮಳೆ ನೀರು ಎಲ್ಲ ಕಮ್ಮಿ. ಇದು ಬಸವೇಶ್ವರನ ದೇವಸ್ಥಾನ ನಮ್ಮೂರ್ದು. ಸೊ ಇದು ನಾಗರಕಟ್ಟೆ.
ಸೊ ಫೈನಲಿ ನಮ್ಮ ಮನೆ ಬಂತು. ನಮ್ಮ ಮನೆ ಅಂದರೆ ಇದು ಆ್ಯಕ್ಚುಲಿ ನಾವು ರೆಂಟಿಗಿರೋದು, ನಮ್ದು ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ಸೋಕ್ಕೆ ಅಂತ ಮಾಡಿದ್ದೀವಿ, ಅದಿನ್ನೂ ಕೈಗೂಡಿಲ್ಲ. ಯಾವಾಗ ಅದಾಗಿ ನಾವು ನಮ್ಮದು ಅಂತ ಮನೇಲಿ ಇರ್ತೀವಿ ಅಂತ ನಂಗೆ ಗೊತ್ತಿಲ್ಲ. ಸೊ ಫೈನಲಿ ನಮ್ಮ ಅಜ್ಜಿ ಹುಣಸೆಹಣ್ಣು ತೊಗೊಂಡಿದ್ರು, ಅದನ್ನೆಲ್ಲ ಬಿಡಿಸ್ತಾಯಿದ್ರು. ಸೊ ಇವತ್ತಿಗೆ ಯಾವುದೇ ಫೋಟೋಸು ಏನೂ ತಗೊಂಡಿರಲಿಲ್ಲ, ಅಲ್ಲೆಲ್ಲೂ ತೆಕ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಮನೆಗೆ ಬಂದು ತೆಕ್ಕೊಳ್ಳೋಣ ಅಂಥೇಳಿ ಒಂದು ಫೋಟೋ, 1-2 ಫೋಟೋಸ್ ತೆಕ್ಕೊಂಡು ಫೈನಲಿ ಒಂದು ಅಷ್ಟೊತ್ತು ಕೂತು ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕಾಫಿ ಮಾಡಿಕೊಂಡು ಸುಸ್ತಾಗಿತ್ತು. ಊಟ ಏನು ಅಷ್ಟೊಂದು ಅಂದರೆ ಬಿಸಿಲಲ್ಲಿ ತಿನ್ನೋಕ್ಕಾಗಿರಲಿಲ್ಲ, ಹೊಟ್ಟೆ ತುಂಬ ಹೊಟ್ಟೆ ಅಷ್ಟಾಗ್ತಿತ್ತು ಅಂತ ಟೀ ಜೊತೆಗೆ 1-2 ಬಿಸ್ಕೆಟ್ ತೊಗೊಂಡು ತಿಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ. ಸೊ ಇವತ್ತು ಇಲ್ಲೇ ಸ್ಟೇ ಆಗೋದ್ರಿಂದ ಏನು ಅರ್ಜೆಂಟ್ ಏನಿಲ್ಲ, ಆರಾಮಾಗಿದ್ದು ಮಾಡ್ಕೊಂಡು ಬರ್ಬೋದು. ಆಮೇಲೆಲ್ಲ ಕುಡಿದು ಎಲ್ಲ ಮಾಡಿಬಿಟ್ಟು ಅವ್ನಿಗೆ ಎಳ್ನೀರಿತ್ತು, ಎಳ್ನೀರು ಕೊಚ್ಕೊಟ್ಬಿಟ್ಟು ಅವ್ನು ಎಳ್ನೀರು ಕೂತ್ಕೊಂಡ. ಅದಾದಮೇಲೆ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಹುಣಸೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ಬಿಡಿಸ್ಬಿಟ್ಟು ಒಂದಷ್ಟೊತ್ತು ಆಮೇಲೆ ಸಂಜೆ ಅಡುಗೆ ರೆಡಿ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮುಗಿಸಿ ಮಲ್ಕೊಂಡು ಮಾರನೇ ದಿವಸ ಸ್ವಲ್ಪ ಇದೇ ಕೆಲಸ, ಹುಣಸೆಹಣ್ಣು ಅದೆಲ್ಲ ಬಿಡಿಸ್ಕೊಂಡು ಕ್ಲೀನಿಂಗ್ ಅದು ಇದು ಎಲ್ಲ ಮಾಡಿಕೊಂಡು ಸೊ ನಾವು ಊರಲ್ಲೇ ಟೈಮ್ ಕಳೆದ್ವಿ. ಏನೇ ಮಾಡಿದ್ರು ನಮ್ಮ ಮನೆಗೆ ಬಂದು ಇರೋ ಸಮಾಧಾನ ಎಲ್ಲೂ ಇರಲ್ಲ. ಈವನ್ ನಾನು ಬೆಂಗಳೂರಲ್ಲಿ ಹೇಗಿರ್ತೀವೋ ಅಲ್ಲೂ ಹಾಗೇ. ಬಟ್ ಬಿಸಿಲು ಸ್ವಲ್ಪ ಸೆಕೆ ಜಾಸ್ತಿ ಅನ್ನೋದು ಬಿಟ್ಟರೆ ನಮ್ಮನೆ ಊರಲ್ಲಿ ಏನು ಆ ಥರ ನನಗೇನು ಬೇರೆ ಫೀಲ್ ಅನ್ಸಲ್ಲ. ನಮ್ಮ ಮನೇಲಿ ನಾನು ಹೇಗಿರ್ತೀನೋ ಹಾಗೆ ಇರ್ತೀವಿ. ಯಾಕಂದರೆ ಆ ಥರ ಎಲ್ಲ ಇದ್ದು ಅಭ್ಯಾಸ ಆಗಿಬಿಟ್ಟಿದೆ. ಹೋಗಿ ಬಂದು ಅದೇನು ಬೇರೆ ಕಡೆ ಎಲ್ಲೋ ಹೋಗಿದ್ದೀವಿ, ಊರಲ್ಲಿದ್ದೀವಿ ಅನ್ನೋ ಥರ ಫೀಲ್ ಅನ್ಸಲ್ಲ. ಸೆಕೆ ಇವಾಗ ಸಮ್ಮರಲ್ಲಿ ಸ್ವಲ್ಪ ಸೆಕೆ ಅಥವಾ ಜಾಸ್ತಿ ಒಂಥರ ಬಿಸಿಲು ಹೆವಿ ಒಂಥರ ಅನಿಸುತ್ತೆ ಅನ್ನೋದೊಂದು ಬಿಟ್ಟರೆ ಇನ್ನೇನು ಬೇರೆ ಫೀಲೇ ಇರಲ್ಲ. ಸೊ ಸಾಯಂಕಾಲ ಆಲ್ಮೋಸ್ಟ್ 6:30ವರೆಗೂ ನಾವು ಇದೇ ಕೆಲಸ ಮಾಡಿದ್ವಿ. ಅವರೊಬ್ಬರೇ ಇರ್ತಾರೆ ಬಿಡಿಸೋಕ್ಕಾಗಲ್ಲ ಅಂತ ಫೈನಲಿ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಅವತ್ತು ಮಲ್ಕೊಂಡ್ವಿ. ಸೊ ಮಾರನೇ ದಿವಸ ಬೇರೆ ಕೆಲಸ ಎಲ್ಲ ಮುಗಿಸಿ ನಾವು ವಾಪಸ್ ಬೆಂಗಳೂರಿಗಾಗಿರೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನಾನು ಅವತ್ತಿನ ದಿನದ ಯಾವುದು ನಾನು ರಿಪೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.